ಬೆಳಗಾವಿಯಲ್ಲಿ ಕನ್ನಡ ಕಂಡಕ್ಟರ್ಗೆ ಒಂದು ಕಡೆ ಮಹಾರಾಷ್ಟ್ರ ಪುಂಡವರು ಒಂದು ಕಡೆ ದೌರ್ಜನ್ಯ ಎಸಗಿದ್ದಾರೆ, ಅಲ್ಲೇ ಮಾಡಿದರೆ ಈ ಒಂದು ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ಜೊತೆಗೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಕನ್ನಡಪರ ಸಂಘಟನೆಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮುಖಂಡರಿದ್ದಾರೆ ಸರ್, ಹೋಟೆಲ್ ಅಗ್ರಸರಿದ್ದಾರೆ. ಸರ್, ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ, ಮತ್ತೊಂದು ಕಡೆ 28ರಂದು ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ? ಕರ್ನಾಟಕ ಬಂದಾಗತ್ತಾ? ಹೋರಾಟ ಯಾವ ರೀತಿ ಇರುತ್ತಂತ? 28ನೇ ತಾರೀಕು ನಡೆಯುವ ಸಭೆ ಬಹಳ ನಿರ್ಣಯವಾದ ಸಭೆ. ಇಡೀ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಒಂದು ಎಚ್ಚರಿಕೆಯ ಗಂಟೆ ಆ ಸಭೆ ಆಗುತ್ತೆ. ಅದಕ್ಕೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತೀವಿ. ಸರ್, ಸರ್ಕಾರ ಮಾತ್ರ ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತಾಡ್ತಿಲ್ಲ, ಮತ್ತು ಬೆಳಗಾವಿ ರಾಜಕೀಯ ನಾಯಕರು ಸಹ ಇದಕ್ಕೆ ಸ್ಪಂದನೆ ನೀಡ್ತಿಲ್ಲ ಈ ಒಂದು ವಿಚಾರಕ್ಕೆ. ಸರ್, ನಾನು ಆಗಲೇ ತಮ್ಗೆ ಹೇಳಿದೆ, ಯಾವ ರಾಜಕಾರಣಿಯೂ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂದರೆ, ಮರಾಠಿಯವರ ಓಟು ಬೇಕಾಗಿದೆ. ಆ ಓಟ್ಗೋಸ್ಕರ ಯಾರೂ ಮಾತಾಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳನ್ನ ಬಿಟ್ಟರೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಯಾವ ಪಾರ್ಟಿಯವರು ಮಾತನಾಡ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಪಾರ್ಟಿಯವರು ಮರಾಠಿ ಏಜೆಂಟ್ರಾಗಿದ್ದಾರೆ. ಯಾಕಂದರೆ ಪದೇ ಪದೇ ಈ MS ಪುಂಡರು ದಾಳಿ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಯಾವುದೂ ಇನ್ನೂ ಕ್ರಮ ಆಗಿಲ್ಲ. MS ನಿಷೇಧ ಮಾಡೋಕ್ಕೆ ಹೋಗಿಲ್ಲ, ಒಂದು ಕಡೆ ಮಾಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಒಂದು ಕಡೆ ಪ್ರತಿಭಟನೆ ಮಾಡ್ತಾರೆ ಬೆಳಗಾವಿಯಲ್ಲಿ, ಮಾತು ಕೊಟ್ಟು ವಾಪಸ್ ತಗೊಂಡ್ರು. ಹೌದೌದು. ಈಗ ಬೊಮ್ಮಾಯಿ ತಮಗೆ ಗೊತ್ತಿರಬೇಕು, ಬಂದು ನಾವು ನಾಳೆ ಬೆಳಗ್ಗೆ ಬಂದು ಏನೇನೋ ಮಾಡಿ ಇವತ್ತು ಬೇಡಿ ಇವತ್ತು ರಾತ್ರಿ ನಾಳೆ ಬಂದಿತ್ತು. ಬೊಮ್ಮಾಯಿ ಕರೆದು ನಮ್ಮನ್ನೆಲ್ಲ ಮಾತನಾಡಿ ಖಂಡಿತ ನಾನು ನಿಷೇಧ ಮಾಡ್ತೀನಿ MS ಅಂತೇಳಿ ಇವತ್ತವರೆಗೂ ಅವರು ಮಾಡಲಿಲ್ಲ, ಅಧಿಕಾರ ಬಿಟ್ಟಿರೋರು. ಸಿದ್ದರಾಮಯ್ಯನವ್ರು ಬಂದು 2 ವರ್ಷ ಆಯಿತು, ಇತ್ತೀಚೆಗೆ ಅವರೂ ಮಾಡಿಲ್ಲ. ಈಗ ನಮ್ಮದು ಪ್ರಮುಖವಾದಂಥ ಬೇಡಿಕೆ MS ನಿಷೇಧ ಮಾಡಬೇಕು, MS ಗಡೀಪಾರು ಮಾಡಬೇಕು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮಾತಾಡಿದ್ರು, ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ. ಆ ಒಂದು ವಿಚಾರಕ್ಕೆ ಸರ್, ಯಾಕಂದ್ರೆ ಶಾಸಕಿಯಾಗಿ ಸಚಿವರಾಗಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರಿಗೆ ಸ್ವಲ್ಪ ಮಹಾರಾಷ್ಟ್ರದ ಮೇಲೆ ಪ್ರೇಮ. ನಾನು ನೋಡಿದ್ದೆ ಭಾಳ ಹಿಂದೆ. ಅವ್ರು ಏನು ಹೇಳಿದ್ರು ಅಂದರೆ, ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿಸ್ಬಿಟ್ರೆ ನಾನು ಮೊದಲು ಹೊಟ್ಟೋಗ್ತೀನಿ ಅಲ್ಲಿಗೆ ಎಂದಿದ್ರು. ನಾವು ಹೇಳ್ದೋ ಸೇರಿಸೋವರೆಗೂ ಇರಬೇಡಿ, ಈಗಲೇ ಹೊಟ್ಟೋಗಿ ಅಂತ ಹೇಳ್ದೋ. ಈಗಲೂ ಅವ್ರಿಗೆ ಹೇಳ್ತೀವಿ, ಆ ಕಡೆ ಅವ್ರ ಪ್ರೀತಿ ಇದ್ದರೆ ಖಂಡಿತವಾಗಿ ಹೊಟ್ಟೋಗ್ಲಿ. ನಾವು ಅವ್ರನ್ನ ಗಡೀಲಿ ಬಂದು ಗೌರವವಾಗಿ ಕಳಿಸ್ಕೊಡ್ತೀವಿ. ಯಾಕಂದರೆ ಸರ್, ನಮ್ಮ ರಾಜ್ಯ ಸಚಿವರು ಕರ್ನಾಟಕದ ಬಗ್ಗೆ ಮಾತಾಡೋದು ಬಿಟ್ಟು ಈಗ ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ಕೆಲವು ತುಂಬ ಒಂದು ಕಡೆ ಆಕ್ರೋಶ ಈ ಒಂದು ವಿಷಯ ಕೇಳಿ ಬರ್ತಿದೆ. ಇದೇನಾಗಿದೆ ಅಂತಂದರೆ, ಮೊದಲು ಸ್ವಾಭಿಮಾನ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಟಿ ಅಲ್ಲ, ಸ್ವಾಭಿಮಾನ. ಅಧಿಕಾರ ಅಲ್ಲ, ಯಾರೋ ಓಟ್ ಕೊಡ್ತಾರೆ ಅಂತೇಳಿ ಅಧಿಕಾರ ಅಲ್ಲ. ನಾನು ಸುಮಾರು 60 ವರ್ಷದಿಂದ ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲ್ವಲ್ಲ ನಾವು. ನಮಗೂ ಬೇಕಾದಷ್ಟು ಓಟ್ ಕೊಡೋರಿದ್ದರು, ಎತ್ತಕ್ಕೆ ಸೇರಿದ್ರು. ಈಗ ಅವ್ರಿಗೆ ಏನಾಗಿದೆ, ಓಟಿನ ರಾಜಕಾರಣ, ಅಧಿಕಾರದ ರಾಜಕಾರಣ, ಮರಾಠಿಯವ್ರ ಓಟು ಬೇಕಾಗಿದೆ. ಅದಕ್ಕಾಗಿ ಅವರು ಮರಾಠಿ ಏಜೆಂಟ್ರಾಗಿ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಮತ್ತೊಂದು ಕಡೆ ಶಿವಾಜಿ ಪ್ರತಿಮೆ ವಿಚಾರವಾಗಿ ಮಾತಾಡಿದ್ರೆ, ಯಾಕೆ ಕರ್ನಾಟಕದಲ್ಲಿ ತುಂಬ ಕಡೆ ಶಿವಾಜಿ ಪ್ರತಿಮೆಗಳಿದ್ದಾವೆ, ಮಹಾರಾಷ್ಟ್ರದಲ್ಲಿ ನಮ್ಮ ನಾಯಕರು, ನಮ್ಮ ಹೋರಾಟಗಾರರು ಯಾವುದು ಪ್ರತಿಮೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಿವಾಜಿ ಪಾತ್ರ ಸಹ ಈ ರಿಷಬ್ ಶೆಟ್ಟಿ ನಮ್ಮ ಕನ್ನಡ ನಟ ಮಾಡ್ತಿದ್ದಾರೆ ಸರ್. ಆ ಒಂದು ವಿಚಾರಕ್ಕೆ ಈಗ ಏನಂತಂದು ನನಗನ್ನಿಸೋದು, ಈಗ ಎಲ್ಲರ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇಡೀ ಮಹಾರಾಷ್ಟ್ರನೇ ಎಲ್ಲ ಜಿಲ್ಲೆಗಳನ್ನು ನಾವು ಸುತ್ಕೊಂಡು ಬಂದರೆ, ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮನಾಗಲಿ, ಬೆಳವಾಡಿ ಮಲ್ಲಮ್ಮ ಆಗಲಿ, ಬಸವಣ್ಣನಾಗಲಿ, ರಾಷ್ಟ್ರಕವಿ ಕುವೆಂಪು ಆಗಲಿ, ಯಾರದಾದ್ರೂ ಒಬ್ರದ್ದು ಅಲ್ಲಿ ಒಂದು 4 ಕಡೆ ಕನಿಷ್ಠ ನಮ್ಮ ಗಡಿ ಸೊಲ್ಲಾಪುರ, ಅಕ್ಕಲಕೋಟೆ, ಗಡಿಯಂಗ್ಲೇಜ ಅಲ್ಲಾದರೂ ಹಾಕಬೇಕಲ್ಲ, ಅಲ್ಲೂ ಇಲ್ಲ. ನಮ್ಮಲ್ಲಿ ಮಾತ್ರ ಇದು ಯಾವ ರೀತಿ ನ್ಯಾಯ? ಇದನ್ನು ಸ್ವಲ್ಪ ಮಹಾರಾಷ್ಟ್ರ ಸರ್ಕಾರದವರು ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮಹಾಮಹಿಮರುಗಳ ಪ್ರತಿಮೆಗಳನ್ನು ಅವರು ಹಾಕಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೇವೆ. ಕೊನೆಯ ಪ್ರಶ್ನೆ, ಈ ಶಿವಾಜಿಯವರ ಮೂವಿಯನ್ನು ರಿಷಬ್ ಶೆಟ್ಟಿ ಅವರು ಸಹ ಮಾಡ್ತಿದ್ದಾರೆ, ನೀವು ಸಹ ಹೇಳಿದಿರಿ ಕರ್ನಾಟಕದವರು ಅದನ್ನು. ನಾನು ದಿಲ್ಲೋ ಪೇಪರಲ್ಲಿ ನೋಡಿದೆ, ಅವರು
ಶಿವಾಜಿ ಪ್ರತಿಮೆ ಮಾಡ್ತೀವಿ ಅಂತ ಪೇಪರ್ಲ್ಲಿ ನೋಡಿದೆ. ಅದೇನು ಅಂತ ಇನ್ನೂ ಗೊತ್ತಿಲ್ಲ. ಪಾತ್ರ ಚಿತ್ರ ಮಾಡ್ತಾರೆ ಸರ್. ಶಿವಾಜಿ ಪಾತ್ರ ಮಾಡ್ತೀವಿ ಅಂತ ನೋಡಿದೆ. ಅದು ಅವರು ಶಿವಾಜಿ ಪಾತ್ರ ಮಾಡೋದು ನನಗೇ ನಡೆಸಲಿಲ್ಲ. ಅದು ಗೌರವ ತರಲಿಲ್ಲ. ಅದು ಬಹಳ ಅತ್ಯಂತ ನೋವಿನ ಪ್ರಸಂಗ. ಯಾಕೆಂದರೆ ಶಿವಾಜಿ ಬೆಳವಾಡಿ ಮಲ್ಲಮ್ಮ ಅವ್ರದ್ದೆಲ್ಲ ಆ ಯುದ್ಧ ನಡೆದಿರ್ತಕ್ಕಿದೆಲ್ಲ ನೋಡಿದಾಗ ನಮಗೆ ಬಹಳ ನೋವಾಗುತ್ತೆ. ನಾಳೆ ಶಿವಾಜಿ ಅಂತಾರೆ, ನಾಳಿದ್ದು ಇನ್ಯಾರ್ದೋ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋದಾಗಿದೆ. ಈಗಲೇ ಪರಭಾಷೆಗಳ ಚಿತ್ರದ ದಾಳಿ ಏನು ಹೇಳ್ತೀರ್ದಂಗೆ ಆಗಿದೆ. ಕನ್ನಡ ಚಿತ್ರಗಳು ನೆಲ ಕಚ್ತಾ ಇವೆ. ಎಲ್ಲ ಮಹಲ್ಗಳು ಪರಭಾಷೆ ಚಿತ್ರಗಳು ಏನು ಹೋಲಿಸಿದ್ದಾಗಿದೆ. ಅಂಥದ್ದಲ್ಲಿ ಪಕ್ಕದಲ್ಲೇ ಇದ್ದಾರೆ ನೋಡಿ, ನಮ್ಮ ಚೇಂಬರ್ ಅಧ್ಯಕ್ಷರಾಗಿದ್ದವರು, ಅವ್ರ ಗತಿ ಏನಾಗಿದೆ ಅಂದ್ರೆ ಹೇಳ್ಕೊಳ್ಳಂಗಿಲ್ಲ, ಆ ಪರಿಸ್ಥಿತಿ ಇದ್ದಾರೆ. ಆದ್ದರಿಂದ ಸ್ವಲ್ಪ ಶೆಟ್ಟರು ಕಾಂತಾರ ಚಿತ್ರ ತೆಗೆದ್ರು ಅಂತ ಹೆಸರು ಬಂತು ಅವರಿಗೆಲ್ಲ ಕಡೆನೂ. ಕಾಂತಾರ 2 ಮಾಡ್ತಿದ್ದಾರೆ ಸರ್. ಕಾಂತಾರ 2 ಸಹ ಮಾಡ್ತಿದ್ದಾರೆ. ಕಾಂತಾರ 2ನಾರು ಮಾಡಲಿ, ಕಾಂತಾರ 3ನಾರು ಮಾಡಲಿ, ಶಿವಾಜಿ ಬೇಡ ಅಷ್ಟೇ. ಬೆಳಗಾವಿಯಲ್ಲಿ ಕನ್ನಡ ಕಂಡಕ್ಟರ್ಗೆ ಒಂದು ಕಡೆ ಮಹಾರಾಷ್ಟ್ರ ಪುಂಡವರು ಒಂದು ಕಡೆ ದೌರ್ಜನ್ಯ ಎಸಗಿದ್ದಾರೆ, ಅಲ್ಲೇ ಮಾಡಿದರೆ ಈ ಒಂದು ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ಜೊತೆಗೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಕನ್ನಡಪರ ಸಂಘಟನೆಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮುಖಂಡರಿದ್ದಾರೆ ಸರ್, ಹೋಟೆಲ್ ಅಗ್ರಸರಿದ್ದಾರೆ ಸರ್. ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ, ಮತ್ತೊಂದು ಕಡೆ 28ರಂದು ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ? ಕರ್ನಾಟಕ ಬಂದಾಗತ್ತಾ? ಹೋರಾಟ ಯಾವ ರೀತಿ ಇರುತ್ತಂತ? 28ನೇ ತಾರೀಕು ನಡೆಯುವ ಸಭೆ ಭಾಳ ನಿರ್ಣಯವಾದ ಸಭೆ. ಇಡೀ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಒಂದು ಎಚ್ಚರಿಕೆಯ ಗಂಟೆ ಆ ಸಭೆ ಆಗುತ್ತೆ. ಅದಕ್ಕೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತೀವಿ. ಸರ್, ಸರ್ಕಾರ ಮಾತ್ರ ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತಾಡ್ತಿಲ್ಲ, ಮತ್ತು ಬೆಳಗಾವಿ ರಾಜಕೀಯ ನಾಯಕರು ಸಹ ಇದಕ್ಕೆ ಸ್ಪಂದನೆ ನೀಡ್ತಿಲ್ಲ ಈ ಒಂದು ವಿಚಾರಕ್ಕೆ. ಸರ್, ನಾನು ಆಗಲೇ ತಮ್ಗೆ ಹೇಳಿದೆ, ಯಾವ ರಾಜಕಾರಣಿಯೂ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂದರೆ ಮರಾಠಿಯವರ ಓಟು ಬೇಕಾಗಿದೆ. ಆ ಓಟ್ಗೋಸ್ಕರ ಯಾರೂ ಮಾತಾಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳನ್ನ ಬಿಟ್ಟರೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಯಾವ ಪಾರ್ಟಿಯವರು ಮಾತನಾಡ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಪಾರ್ಟಿಯವರು ಮರಾಠಿ ಏಜೆಂಟ್ರಾಗಿದ್ದಾರೆ. ಯಾಕಂದರೆ ಪದೇ ಪದೇ MS ಪುಂಡರು ದಾಳಿ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಯಾವುದೂ ಇನ್ನೂ ಕ್ರಮ ಆಗಿಲ್ಲ. MS ನಿಷೇಧ ಮಾಡೋಕ್ಕೆ ಹೋಗಿಲ್ಲ, ಒಂದು ಕಡೆ ಮಾಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಒಂದು ಕಡೆ ಪ್ರತಿಭಟನೆ ಮಾಡ್ತಾರೆ ಬೆಳಗಾವಿಯಲ್ಲಿ. ಮಾತು ಕೊಟ್ಟು ವಾಪಸ್ ತಗೊಂಡ್ರು. ಹೌದೌದು. ಈಗ ಬೊಮ್ಮಾಯಿ ತಮಗೆ ಗೊತ್ತಿರಬೇಕು, ನಾವು ನಾಳೆ ಬೆಳಗ್ಗೆ ಬಂದು ಏನೇನೋ ಮಾಡಿ ಇವತ್ತು ಬೇಡಿ ಇವತ್ತು ರಾತ್ರಿ ನಾಳೆ ಬಂದಿತ್ತು. ಬೊಮ್ಮಾಯಿ ಕರೆದು ನಮ್ಮನ್ನೆಲ್ಲ ಮಾತನಾಡಿ ಖಂಡಿತ ನಾನು ನಿಷೇಧ ಮಾಡ್ತೀನಿ MS ಅಂತೇಳಿ ಇವತ್ತವರೆಗೂ ಅವರು ಮಾಡಲಿಲ್ಲ, ಅಧಿಕಾರ ಬಿಟ್ಟರು. ಸಿದ್ದರಾಮಯ್ಯನವ್ರು ಬಂದು 2 ವರ್ಷ ಆಯಿತು, ಇತ್ತೀಚೆಗೆ ಅವರೂ ಮಾಡಿಲ್ಲ. ಈಗ ನಮ್ಮದು ಪ್ರಮುಖವಾದಂಥ ಬೇಡಿಕೆ MS ನಿಷೇಧ ಮಾಡಬೇಕು, MS ಗಡೀಪಾರು ಮಾಡಬೇಕು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮಾತಾಡಿದ್ರು, ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ. ಆ ಒಂದು ವಿಚಾರಕ್ಕೆ ಸರ್, ಯಾಕಂದ್ರೆ ಶಾಸಕಿಯಾಗಿ ಸಚಿವರಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ವಲ್ಪ ಮಹಾರಾಷ್ಟ್ರದ ಮೇಲೆ ಪ್ರೇಮ ನಾನು ನೋಡಿದ್ದೆ. ಭಾಳ ಹಿಂದೆ ಅವ್ರು ಏನು ಹೇಳಿದ್ರು ಅಂದರೆ, ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿಸ್ಬಿಟ್ರೆ ನಾನು ಮೊದಲು ಹೊರಟೋಗ್ತೀನಿ ಅಲ್ಲಿಗೆ ಎಂದಿದ್ರು. ನಾವು ಹೇಳ್ದೋ ಸೇರಿಸೋವರೆಗೂ ಇರಬೇಡಿ, ಈಗಲೇ ಹೊರಟೋಗಿ ಅಂತ ಹೇಳ್ದೋ. ಈಗಲೂ ಅವ್ರಿಗೆ ಹೇಳ್ತೀವಿ, ಆ ಕಡೆ ಅವ್ರ ಪ್ರೀತಿ ಇದ್ದರೆ ಖಂಡಿತವಾಗಿ ಹೊರಟೋಗ್ಲಿ. ನಾವು ಅವ್ರನ್ನ ಗಡೀಲಿ ಬಂದು ಗೌರವವಾಗಿ ಕಳಿಸ್ಕೊಡ್ತೀವಿ. ಯಾಕಂದರೆ ಸರ್, ನಮ್ಮ ರಾಜ್ಯ ಸಚಿವರು ಕರ್ನಾಟಕದ ಬಗ್ಗೆ ಮಾತಾಡೋದು ಬಿಟ್ಟು ಈಗ ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ಕೆಲವು ತುಂಬ ಒಂದು ಕಡೆ ಆಕ್ರೋಶ ಈ ಒಂದು ವಿಷಯ ಕೇಳಿ ಬರ್ತಿದೆ. ಇದೇನಾಗಿದೆ ಅಂತಂದರೆ, ಮೊದಲು ಸ್ವಾಭಿಮಾನ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಟಿ ಅಲ್ಲ, ಸ್ವಾಭಿಮಾನ. ಅಧಿಕಾರ ಅಲ್ಲ, ಯಾರೋ ಓಟ್ ಕೊಡ್ತಾರೆ ಅಂತೇಳಿ ಅಧಿಕಾರ ಅಲ್ಲ. ನಾನು ಸುಮಾರು 60 ವರ್ಷದಿಂದ ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲ್ವಲ್ಲ ನಾವು. ನಮಗೂ ಬೇಕಾದಷ್ಟು ಓಟ್ ಕೊಡೋರಿದ್ದರು, ಎತ್ತಕ್ಕೆ ಸೇರಿದ್ರು. ಈಗ ಅವ್ರಿಗೆ ಏನಾಗಿದೆ, ಓಟಿನ ರಾಜಕಾರಣ, ಅಧಿಕಾರದ ರಾಜಕಾರಣ, ಮರಾಠಿಯವ್ರ ಓಟು ಬೇಕಾಗಿದೆ. ಅದಕ್ಕಾಗಿ ಅವರು ಮರಾಠಿ ಏಜೆಂಟ್ರಾಗಿ ಬೆಳೀತಾ ಇದ್ದಾರೆ.
ಕಡೆ ಶಿವಾಜಿ ಪ್ರತಿಮೆ ವಿಚಾರವಾಗಿ ಮಾತಾಡಿದ್ರೆ, ಯಾಕೆ ಕರ್ನಾಟಕದಲ್ಲಿ ತುಂಬ ಕಡೆ ಶಿವಾಜಿ ಪ್ರತಿಮೆಗಳಿದ್ದಾವೆ, ಮಹಾರಾಷ್ಟ್ರದಲ್ಲಿ ನಮ್ಮ ನಾಯಕರು ನಮ್ಮ ಹೋರಾಟಗಾರರು ಯಾವುದು ಪ್ರತಿಮೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಿವಾಜಿ ಪಾತ್ರ ಸಹ ಈ ರಿಷಬ್ ಶೆಟ್ಟಿ ನಮ್ಮ ಕನ್ನಡ ನಟ ಮಾಡ್ತಿದ್ದಾರೆ ಸರ್. ಆ ಒಂದು ವಿಚಾರಕ್ಕೆ ಈಗ ಏನಂತಂದು ನನಗನ್ನಿಸೋದು, ಈಗ ಎಲ್ಲರ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇಡೀ ಮಹಾರಾಷ್ಟ್ರನೇ ಎಲ್ಲ ಜಿಲ್ಲೆಗಳನ್ನು ನಾವು ಸುತ್ಕೊಂಡು ಬಂದರೆ ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮನಾಗಲಿ, ಬೆಳವಾಡಿ ಮಲ್ಲಮ್ಮ ಆಗಲಿ, ಬಸವಣ್ಣನಾಗಲಿ, ರಾಷ್ಟ್ರಕವಿ ಕುವೆಂಪು ಆಗಲಿ, ಯಾರದಾದ್ರೂ ಒಬ್ರದ್ದು ಅಲ್ಲಿ ಒಂದು 4 ಕಡೆ ಕನಿಷ್ಠ ನಮ್ಮ ಗಡಿ ಸೊಲ್ಲಾಪುರ, ಅಕ್ಕಲಕೋಟೆ, ಗಡೆಯಂಗ್ಲೇಜ ಅಲ್ಲಾದರೂ ಹಾಕಬೇಕಲ್ಲ, ಅಲ್ಲೂ ಇಲ್ಲ. ನಮ್ಮಲ್ಲಿ ಮಾತ್ರ ಇದು ಯಾವ ರೀತಿ ನ್ಯಾಯ? ಇದನ್ನು ಸ್ವಲ್ಪ ಮಹಾರಾಷ್ಟ್ರ ಸರ್ಕಾರದವರು ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮಹಾಮಹಿಮರುಗಳ ಪ್ರತಿಮೆಗಳನ್ನು ಅವರು ಹಾಕಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೇವೆ. ಕೊನೆಯ ಪ್ರಶ್ನೆ, ಈ ಶಿವಾಜಿಯವರ ಮೂವಿಯನ್ನು ರಿಷಬ್ ಶೆಟ್ಟಿ ಅವರು ಸಹ ಮಾಡ್ತಿದ್ದಾರೆ, ನೀವು ಸಹ ಹೇಳಿದ್ರಿ ಕರ್ನಾಟಕದವರು ಅದನ್ನು ನಾನು ಬಹಿಷ್ಕಾರ ಎಲ್ಲೋ ಪೇಪರಲ್ಲಿ ನೋಡಿದೆ, ಅವರು ಶಿವಾಜಿ ಪ್ರತಿಮೆ ಮಾಡ್ತೀವಿ ಅಂತ ಪೇಪರಲ್ಲಿ ನೋಡಿದೆ. ಅದೇನು ಅಂತ ಇನ್ನೂ ಗೊತ್ತಿಲ್ಲ. ಪಾತ್ರ ಚಿತ್ರ ಮಾಡ್ತಾರೆ ಸರ್. ಶಿವಾಜಿ ಪಾತ್ರ ಮಾಡ್ತೀವಿ ಅಂತ ನೋಡಿದೆ. ಅದು ಅವರು ಶಿವಾಜಿ ಪಾತ್ರ ಮಾಡೋದು ನನಗೇ ನಡೆಸಲಿಲ್ಲ, ಅದು ಗೌರವ ತರಲಿಲ್ಲ. ಅದು ಬಹಳ ಅತ್ಯಂತ ನೋವಿನ ಪ್ರಸಂಗ. ಯಾಕೆಂದರೆ ಶಿವಾಜಿ, ಬೆಳವಾಡಿ ಮಲ್ಲಮ್ಮ ಅವ್ರದ್ದೆಲ್ಲ ಆ ಯುದ್ಧ ನಡೆದಿರ್ತಕ್ಕಿದೆಲ್ಲ ನೋಡಿದಾಗ ನಮಗೆ ಬಹಳ ನೋವಾಗುತ್ತೆ. ನಾಳೆ ಶಿವಾಜಿ ಅಂತಾರೆ, ನಾಳೆ ಇನ್ಯಾರ್ದೋ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋದಾಗಿದೆ. ಈಗಲೇ ಪರಭಾಷೆಗಳ ಚಿತ್ರದ ದಾಳಿ ಏನು ಹೇಳ್ತೀರ್ದಂಗೆ ಆಗಿದೆ. ಕನ್ನಡ ಚಿತ್ರಗಳು ನೆಲ ಕಚ್ತಾ ಇವೆ. ಎಲ್ಲ ಮಹಲ್ಗಳು ಪರಭಾಷೆ ಚಿತ್ರಗಳು ಏನು ಹೋಲಿಸಿದ್ದಾಗಿದೆ. ಅಂಥದ್ದಲ್ಲಿ ಪಕ್ಕದಲ್ಲೇ ಇದ್ದಾರೆ ನೋಡಿ, ನಮ್ಮ ಚೇಂಬರ್ ಅಧ್ಯಕ್ಷರಾಗಿದ್ದವರು, ಅವ್ರ ಗತಿ ಏನಾಗಿದೆ ಅಂದ್ರೆ ಹೇಳ್ಕೊಳ್ಳಂಗಿಲ್ಲ, ಆ ಪರಿಸ್ಥಿತಿ ಇದ್ದಾರೆ. ಆದ್ದರಿಂದ ಸ್ವಲ್ಪ ಶೆಟ್ಟರು ಕಾಂತಾರ ಚಿತ್ರ ತೆಗೆದ್ರು ಅಂತ ಹೆಸರು ಬಂತು ಅವರಿಗೆಲ್ಲ ಕಡೆನೂ. ಕಾಂತಾರ 2 ಮಾಡ್ತಿದ್ದಾರೆ ಸರ್. ಕಾಂತಾರ 2 ಸಹ ಮಾಡ್ತಿದ್ದಾರೆ. ಕಾಂತಾರ 2ನಾರು ಮಾಡಲಿ, ಕಾಂತಾರ 3ನಾರು ಮಾಡಲಿ, ಶಿವಾಜಿ ಬೇಡ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಲ್ಟಿ ಹೊಡಿಲಿ ಅವರು ಬೇಕಾದ್ರೆ ಯಾರು ಬೇಡ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.